ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟಃ ಶಿಷ್ಟಕೃಚ್ಯುಚಿಃ ಸಿದ್ಧಾರ್ಥಃ ಸಿದ್ಧಸಂಕಲ್ಪಃ ಸಿದ್ಧಿದಃ ಸಿದ್ಧಸಾಧನಃ. ನಮ್ಮ ಎಲ್ಲ ಸಂಕಲ್ಪಗಳು ಸಿದ್ಧಿಸಬೇಕಾದರೆ, ನಾವು ಅಂದುಕೊಂಡ ಕೆಲಸ ಆಗಬೇಕಾದರೆ, ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕಾದರೆ, ಕೈ ಹಿಡಿದ ಕೆಲಸ ಫಲಪ್ರದವಾಗಲು, ನಮ್ಮ ಚಿಂತನೆಗಳಿಗೆ ಒಂದು ರೂಪ ಬಂದು ಅವು ಯಶಸ್ವಿಯಾಗಿ ಸಾಧನೆಯ ಹಂತಕ್ಕೆ ಬರಬೇಕಾದರೆ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ನಾವು ಕೈ ಹಿಡಿದ ಕೆಲಸಕ್ಕೆ ಏನಾದರೂ ಅಡೆತಡೆಗಳಿದ್ದಲ್ಲಿ, ನಿರ್ಬಂಧವಿದ್ದಲ್ಲಿ, ಸುಗಮವಾಗಿ ನಡೆಯಲು ಅಡ್ಡಿ ಆತಂಕಗಳಿದ್ದಲ್ಲಿ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ಇದನ್ನು ಪ್ರತಿನಿತ್ಯ 11 ಬಾರಿ ಪಾರಾಯಣ ಮಾಡಬೇಕು. ಅವಕಾಶ ದೊರೆತಾಗಲೆಲ್ಲ ಹೇಳಿಕೊಳ್ಳುತ್ತಿದ್ದರೆ ಹೆಚ್ಚಿನ ಅನುಗ್ರಹವಾಗುತ್ತೆ. ಮಕ್ಕಳು ಚಿಕ್ಕವರಾದರೆ ಅವರ ಪರವಾಗಿ ತಂದೆ ತಾಯಿಯರು ಹೇಳಬಹುದು. ಹಾಗೆಯೇ ತಂದೆ ತಾಯಿಯರು ವೃದ್ಧರಾಗಿ ಹೇಳಲು ಅಸಮರ್ಥರಾದಲ್ಲಿ ಅವರ ಪರವಾಗಿ ಮಕ್ಕಳು ಈ ಶ್ಲೋಕವನ್ನು ಹೇಳಿಕೊಳ್ಳಬಹುದು. ನಾವು ಮಾಡುವ ಯಾವ ಪ್ರಯತ್ನಗಳು ಕೈಗೂಡದೆ ಹೋದಾಗ ಸರ್ವಸಿದ್ಧಿ ಮಂತ್ರವಾದ ವಿಷ್ಣು ಸಹಸ್ರನಾಮ ರಾಮಬಾಣದಂತೆ ಆ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ದುಃಖ ದುಗುಡಗಳನ್ನು ಪರಿಹಾರ ಮಾಡಿ ಬದುಕಿಗೆ ಮತ್ತೆ ಸಂಭ್ರಮವನ್ನು ದೊರಕಿಸಿಕೊಡುತ್ತದೆ.